ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ಶ್ರೀಕೃಷ್ಣ ಮತ್ತು ಸುಧಾಮನ ಸ್ನೇಹದ ಕತೆ ನಿಜವಾಗಿಯೂ ಸ್ನೇಹದ ಅರ್ಥವನ್ನು ಅರಿತುಕೊಳ್ಳಲು ಒಂದು ಅದ್ಭುತ ಉದಾಹರಣೆ. ಈ ಕಥೆಯನ್ನು ನಾವು ಇವಾಗ ತಿಳ್ಕೊಳ್ಳೋಣ. ಶ್ರೀಕೃಷ್ಣ ಮತ್ತು ಸುಧಾಮನ ಸ್ನೇಹವು ಬಾಲ್ಯದಿಂದಲೇ ಪ್ರಾರಂಭವಾಯಿತು. ಇಬ್ಬರೂ ಒಟ್ಟಿಗೆ ವಿದ್ಯಾಭ್ಯಾಸ ಮಾಡುತ್ತಿದ್ದರು. ಅವರ ಸ್ನೇಹವು ಬಹಳ ಆಳವಾದದ್ದು. ಅವರು ಒಬ್ಬರಿಗೊಬ್ಬರು ಎಂದಿಗೂ ಬೇರೆಯಾಗುವುದಿಲ್ಲ ಎಂದು ಭರವಸೆ ನೀಡಿದ್ದರು. ಕೃಷ್ಣನು ದ್ವಾರಕೆಯ ರಾಜನಾದ ನಂತರ ಸುಧಾಮನು ಬಡತನದಲ್ಲಿ ಬಿದ್ದು ತನ್ನ ಕುಟುಂಬವನ್ನು ಪೋಷಿಸಲು ಸಹ ಕಷ್ಟಪಡುತ್ತಿದ್ದನು. ಆದರೂ ಅವರ ಸ್ನೇಹವು ಎಂದಿನಂತೆ ಉಳಿದಿತ್ತು. ಒಂದು ದಿನ ಸುಧಾಮನ ಪತ್ನಿ ಸುಶೀಲಾ ಅವರಿಗೆ, ನೀನು ಕೃಷ್ಣನ ಬಳಿ ಹೋಗಿ ಸಹಾಯ ಕೇಳು, ಅವರು ನಿನ್ನ ಸ್ನೇಹಿತನಲ್ಲವೇ, ಅವರು ನಿನಗೆ ಸಹಾಯ ಮಾಡದೆ ಇರಲಾರರು ಎಂದು ಹೇಳಿದರು. ಸುಧಾಮನು ಮೊದಲು ಹಿಂಜರಿಯುತ್ತಿದ್ದನು, ಆದರೆ ಕೊನೆಗೆ ಅವನ ಪತ್ನಿಯ ಮಾತನ್ನು ಕೇಳಿ ದ್ವಾರಕೆಗೆ ಹೋಗಲು ನಿರ್ಧರಿಸಿದನು. ದ್ವಾರಕೆಯ ಅರಮನೆಯ ಬಾಗಿಲನ್ನು ತಲುಪಿದಾಗ ದ್ವಾರಪಾಲಕರು ಸುಧಾಮನ ಬಡತನವನ್ನು ನೋಡಿ ಸುಧಾಮನನ್ನು ಗೇಲಿ ಮಾಡಲು ಪ್ರಾರಂಭಿಸಿದರು. ನೀನು ಇಲ್ಲಿಗೆ ಯಾಕೆ ಬಂದೆ? ಇಲ್ಲಿ ನಿನ್ನಂತಹ ಬಡವರಿಗೆ ಸ್ಥಾನವಿಲ್ಲ ಎಂದು ಅವರು ಹೇಳಿದರು. ಸುಧಾಮನು ನಾಚಿಕೆಗೊಂಡು, ನಾನು ಕೃಷ್ಣನ ಸ್ನೇಹಿತನು, ಕೃಷ್ಣನನ್ನು ನೋಡಲು ಬಂದಿದ್ದೇನೆ ಎಂದು ಹೇಳಿದರು. ದ್ವಾರಪಾಲಕರು ಇದನ್ನು ನಂಬಲಿಲ್ಲ, ಆದರೆ ಕೃಷ್ಣನಿಗೆ ಹೇಳಲು ನಿರ್ಧರಿಸಿದರು. ಕೃಷ್ಣನು ಸುಧಾಮನ ಬಗ್ಗೆ ಕೇಳಿದ ಕೂಡಲೇ ಕೃಷ್ಣ ಬಾಗಿಲಿನ ಕಡೆಗೆ ಓಡಿ ಹೋದರು. ಸುಧಾಮನನ್ನು ನೋಡಿದ ಕೂಡಲೇ ಕೃಷ್ಣನು ಸುಧಾಮನನ್ನು ತಬ್ಬಿಕೊಂಡರು. ನನ್ನ ಪ್ರಿಯ ಸ್ನೇಹಿತನೇ, ನೀನು ಇಷ್ಟು ದಿನಗಳಿಂದ ಎಲ್ಲಿದ್ದೆ ಎಂದು ಕೇಳಿದರು. ಕೃಷ್ಣನು ಸುಧಾಮನನ್ನು ತನ್ನ ಅರಮನೆಗೆ ಕರೆದೊಯ್ದು ತನ್ನ ಸಿಂಹಾಸನದ ಮೇಲೆ ಕೂರಿಸಿದರು. ಅವರ ಪಾದಗಳನ್ನು ತೊಳೆದು ಸುಧಾಮನಿಗೆ ಗೌರವ ಸಲ್ಲಿಸಿದರು. ಅರಮನೆಯಲ್ಲಿದ್ದವರೆಲ್ಲರೂ ಈ ದೃಶ್ಯವನ್ನು ನೋಡಿ ಆಶ್ಚರ್ಯಗೊಂಡರು. ಈ ಬಡವನು ಯಾರು? ಅವನಿಗೆ ಇಷ್ಟು ಗೌರವ ಯಾಕೆ ಎಂದು ಅವರು ಯೋಚಿಸಲು ಪ್ರಾರಂಭಿಸಿದರು. ಕೃಷ್ಣನು ಎಲ್ಲರಿಗೂ ಸುಧಾಮನನ್ನು ಪರಿಚಯಿಸಿದರು. ಇವನು ನನ್ನ ಆತ್ಮೀಯ ಸ್ನೇಹಿತ ಸುಧಾಮ, ನಾವು ಬಾಲ್ಯದಿಂದಲೇ ಒಟ್ಟಿಗೆ ಬೆಳೆದವರು ಎಂದು ಹೇಳಿದರು. ಕೃಷ್ಣನು ಸುಧಾಮನಿಗೆ, ನೀನು ಇಲ್ಲಿಗೆ ಬರಲು ಕಾರಣವೇನು ಎಂದು ಕೇಳಿದರು. ಸುಧಾಮನು ಕಣ್ಣೀರು ತುಂಬಿಕೊಂಡು, ಕೃಷ್ಣ, ನಾನು ಬಹಳ ಬಡತನದಲ್ಲಿ ಬಿದ್ದಿದ್ದೇನೆ, ನನ್ನ ಕುಟುಂಬವನ್ನು ಪೋಷಿಸಲು ಸಹ ಕಷ್ಟವಾಗುತ್ತಿದೆ ಎಂದು ಹೇಳಿದರು. ಕೃಷ್ಣನು ನಗುತ್ತಾ, ನೀನು ನನ್ನ ಬಳಿಗೆ ಬಂದಾಗ ಏನನ್ನೂ ತರಲಿಲ್ಲವೇ ಎಂದು ಕೇಳಿದರು. ಸುಧಾಮನು ನಾಚಿಕೊಂಡು, ನಾನು ನಿನಗೆ ಕೊಡಲು ಏನೂ ಇಲ್ಲ, ನನ್ನ ಮೂಟೆಯಲ್ಲಿ ಕೇವಲ ಅವಲಕ್ಕಿ ಮಾತ್ರ ಇದೆ ಎಂದು ಹೇಳಿದರು. ಕೃಷ್ಣನು ಸುಧಾಮನ ಮೂಟೆಯನ್ನು ತೆಗೆದುಕೊಂಡು ಅದರಲ್ಲಿದ್ದ ಅವಲಕ್ಕಿಯನ್ನು ತಿಂದರು. ಇದು ನನಗೆ ಬಹಳ ಪ್ರಿಯವಾದದ್ದು ಎಂದು ಹೇಳಿದರು. ನಂತರ ಕೃಷ್ಣನು ಸುಧಾಮನಿಗೆ 2 ಲೋಕದ ಆಸ್ತಿಯನ್ನು ನೀಡಿದರು. ಸುಧಾಮನು ಕೃಷ್ಣನಿಗೆ ವಿದಾಯ ಹೇಳಿ ತನ್ನ ಗುಡಿಸಲಿನತ್ತ ಹಿಂದಿರುಗಿದರು. ಆದರೆ ಅವರು ತನ್ನ ಗುಡಿಸಲನ್ನು ತಲುಪಿದಾಗ ಸುಧಾಮನಿಗೆ ಒಂದು ದೊಡ್ಡ ಆಶ್ಚರ್ಯ ಕಾದಿತ್ತು. ಸುಧಾಮನ ಗುಡಿಸಲು ಒಂದು ಅರಮನೆಯಾಗಿ ಪರಿವರ್ತನೆಯಾಗಿತ್ತು. ಅವನ ಪತ್ನಿ ಸುಶೀಲಾ ಒಳ್ಳೆಯ ಸೀರೆಯನ್ನು ಧರಿಸಿ ಸುಧಾಮನನ್ನು ಸ್ವಾಗತಿಸಲು ಬಂದಿದ್ದರು. ಸುಧಾಮನು ಇದನ್ನು ನೋಡಿ ಬೆರಗಾದರು. ಅವನಿಗೆ ಅರಿವಾಯಿತು, ಇದೆಲ್ಲವೂ ಕೃಷ್ಣನ ಕೃಪೆಯಿಂದ ಸಾಧ್ಯವಾಗಿದೆ ಎಂದು. ಈ ಕಥೆಯು ನಿಜವಾದ ಸ್ನೇಹದ ಮಹತ್ವವನ್ನು ತೋರಿಸುತ್ತದೆ. ಕೃಷ್ಣನು ಸುಧಾಮನ ಬಡತನವನ್ನು ನೋಡಿ ಸುಧಾಮನಿಗೆ ಸಹಾಯ ಮಾಡಿದರು. ಅವರ ಸ್ನೇಹವು ಧನ, ಸಂಪತ್ತು ಅಥವಾ ಸ್ಥಾನಮಾನಗಳಿಂದ ಮೇಲೆ ಇರಲಿಲ್ಲ. ಅದು ಹೃದಯದಿಂದ ಹೃದಯಕ್ಕೆ ಇದ್ದ ಸಂಬಂಧವಾಗಿತ್ತು. ಇಂದಿನ ದಿನಗಳಲ್ಲಿ ನಿಜವಾದ ಸ್ನೇಹಿತರು ಕಡಿಮೆ, ಆದರೆ ಕೃಷ್ಣ ಮತ್ತು ಸುಧಾಮನ ಸ್ನೇಹವು ನಮಗೆ ನಿಜವಾದ ಸ್ನೇಹದ ಅರ್ಥವನ್ನು ತಿಳಿಸುತ್ತದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.